ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಡೇ ಬೈ ಸ್ಪೆಷಲ್ ಯೂಟ್ಯೂಬ್ ಚಾನೆಲ್. ಇವತ್ತು ಮನೆಯಲ್ಲಿಯೇ ಸುಲಭವಾಗಿ ಹೆಲ್ತಿಯಾದಂತಹ ಅಂಗಡಿಯಲ್ಲಿ ತಗೊಬಂದಿರುವಷ್ಟೇ ರುಚಿ ಬರುವಂತಹ ಪನ್ನೀರನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನಿಲ್ಲಿ ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ. ಈ ಮಿಲ್ಕ್ ಪೌಡರ್ನ ಉಪಯೋಗಿಸಿ ಕಾಫಿ, ಟೀ ಇದನ್ನೆಲ್ಲ ಮಾಡ್ತಾರೆ. ಆದರೆ ನಾವಿವತ್ತು ಪನ್ನೀರ್ ಮಾಡೋಣ. ಮೊದಲಿಗೆ ಇಲ್ಲಿ 2 ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ನ ತಗೊಂಡಿದ್ದೀನಿ. ಇದಕ್ಕೆ ನಾವೀಗ 4 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೋಬೇಕು. 4 ಕಪ್ ನೀರು ಸೇರಿಸ್ಕೊಂಡಿದ್ದೀನಿ. ಈ ಎರಡೂ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಲ್ಕ್ ಪೌಡರ್ ಎಲ್ಲ ಪೂರ್ತಿ ಕರಗಿ ಹಾಲಿನ ರೂಪಕ್ಕೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಏನಾದರೂ ಸ್ವಲ್ಪ ದಪ್ಪ ಅಂತ ಅನಿಸಿದ್ರೆ ನಿಮಗೆ ಮತ್ತೆ ಇನ್ನೊಂದು ಕಪ್ ನೀರು ಬೇಕಾದ್ರೆ ಸೇರಿಸ್ಕೋಬೋದು. ಟೋಟಲ್ ಆಗಿ ಇಲ್ಲಿ 5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಹಾಲು ಚೆನ್ನಾಗಿ ಕುದಿ ಬರಬೇಕು. ಹಾಲು ಕೆನೆ ಬಂದಷ್ಟು ಪನ್ನೀರು ತುಂಬ ಜಾಸ್ತಿ ಸಿಗುತ್ತೆ. ಹಾಲು ಚೆನ್ನಾಗಿ ಕುದೀತಾ ಇರಬೇಕಾದ್ರೇ ಇದಕ್ಕೆ ಒಂದು ಸಂಪೂರ್ಣವಾದಂತಹ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೋತಾ ಇದ್ದೀನಿ. ನಿಂಬೆಹಣ್ಣು ಬೇಕಾದರೂ ಸೇರಿಸ್ಕೋಬೋದು ಅಥವಾ ವಿನೆಗರ್ ಆದರೂ ಸೇರಿಸ್ಕೋಬೋದು. ಈ ಎರಡೂ ಕೂಡ ಹಾಲು ಒಡೆಯುವ ಕೆಲಸವನ್ನೇ ಮಾಡುತ್ತೆ. ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡಾದ್ಮೇಲೆ ಮತ್ತೆ ಒಂದು 3-4 ನಿಮಿಷ ಹಾಲನ್ನು ಕುದಿಸ್ಕೋಬೇಕು. ಆ ಟೈಮಲ್ಲಿ ಹಾಲು ಚೆನ್ನಾಗಿ ಒಡೆಯುತ್ತೆ. ನೀವೀಗ ನೋಡ್ತಿರ್ಬೋದು, ಕುದಿ ಬರ್ತಾ ಇದೆ. ದಪ್ಪ ದಪ್ಪವಾಗೇ ಪನ್ನೀರು ಒಡ್ಕೊಂಡಿದೆ. ನಾವೀಗ ಇದನ್ನು ಜಾಲರಿಯ ಮುಖಾಂತರ ಸೋಸ್ಕೋಬೇಕು. ನಾನಿಲ್ಲಿ ಜಾಲರಿ ಇಟ್ಟು ಅದ್ರ ಮೇಲೆ ಒಂದು ಬಟ್ಟೆಯನ್ನು ಹಾಕಿ ಅದ್ರ ಮೇಲೆ ಮಾಡಿಟ್ಕೊಂಡಿರುವಂತಹ ಹಾಲನ್ನು ಹಾಕೋತಾ ಇದ್ದೀನಿ. ನೀರನ್ನು ಚೆನ್ನಾಗಿ ಸೋಸ್ಕೋಬೇಕು. ಈ ಟೈಮಲ್ಲಿ ಸ್ವಲ್ಪ ತಣ್ಣೀರು ಬೇಕಾದರೂ ಇದಕ್ಕೆ ಆ್ಯಡ್ ಮಾಡಿಕೊಂಡು ನೀರನ್ನು ಚೆನ್ನಾಗಿ ಸೋಸಬೇಕು. ನೀರೆಲ್ಲ ಹಿಂಡಿ ತೆಗೆದಿದ್ದಾಗಿದೆ. ಈಗ ಅದೇ ಬಟ್ಟೆನ ಚೆನ್ನಾಗಿ ಸುತ್ತಿ ಒಂದು ಭಾರವಾದ ವಸ್ತುವನ್ನು ಅದ್ರ ಮೇಲೆ ಇಡಬೇಕು. ನಾನಿಲ್ಲಿ ಕುಟಾಣಿ ಸಹಾಯದಿಂದ ಮೇಲ್ಗಡೆ ಇಟ್ಟಿದ್ದೀನಿ. ಇದು ಒಂದು 2 ಅವರ್ ಬಿಟ್ಬಿಡ್ಬೇಕು. ಅದಾದ ನಂತರ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ತುಂಬ ಸಾಫ್ಟಾಗಿ ರಬ್ಬರ್ ರೀತಿ ಬಂದಿತ್ತು. ಇದು ಪನ್ನೀರು ತುಂಬ ಚೆನ್ನಾಗಿ ಬಂದಿತ್ತು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೆ. ರುಚಿ ಅಂತೂ ನೀವು ಅಂಗಡಿಲಿ ತಂದು ತಿನ್ನೋದರ ರುಚಿನೇ ಬಂದಿತ್ತು. ತುಂಬ ಸಾಫ್ಟಾಗಿ ಕೂಡ ಇತ್ತು. ಒಮ್ಮೆ ಟ್ರೈ ಮಾಡಿ ನೋಡಿ. ಪನ್ನೀರನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.